1990 ಹಾಗೆ 1992 ಈ 2 ವರ್ಷಗಳಲ್ಲಿ ನಡೆದಂತಹ ಹೋರಾಟ, ರಾಮನಿಗೆ ರಾಮನೂರಿನಲ್ಲಿ ನೆಲೆಯನ್ನ ಕಂಡುಕೊಳ್ಳುವ ಸಲುವಾಗಿ ನಡೆದಂತಹ ಸಂಘರ್ಷ, ಅದರ ಫಲವಾಗಿ ಇವತ್ತು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಇವತ್ತು ರಾಮನ ಊರಿನಲ್ಲಿ ಕಣ್ತುಂಬಿಕೊಳ್ಳೋಕೆ ಸಾಧ್ಯವಾಗ್ತಾ ಇದೆ. ನಾವೇನು ಇವತ್ತು ಅಯೋಧ್ಯೆಯ ಈ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕೆಲ ವರ್ಷಗಳ ಹಿಂದೆ ಅಯೋಧ್ಯೆ ಹೀಗಿರ್ಲೇ ಇಲ್ಲ. ಸಂಪೂರ್ಣವಾಗಿ ನಾಡಿದು ರಸ್ತೆಯಲ್ಲಿ ಕಾರಸೇವಕರ ರಕ್ತ ಚೆಲ್ಲಿದೆ, ಕಾರಸೇವಕರ ಮೇಲೆ ಗುಂಡಿನ ದಾಳಿಗಳಾಗಿದೆ. ಇನ್ಫ್ಯಾಕ್ಟ್ 1992ರಲ್ಲಿ ಆ ವಿವಾದಿತ ಕಟ್ಟಡವನ್ನ ಕೆಡವೋ ಸಂದರ್ಭದಲ್ಲಿ ಹೆಲಿಕಾಪ್ಟರ್ಗಳನ್ನ ಬಳಸಿಕೊಂಡು ಗುಂಡಿನ ದಾಳಿಯನ್ನ ಕಾರಸೇವಕರ ಮೇಲೆ ಮಾಡಲಾಗಿತ್ತು ಅನ್ನೋದಕ್ಕೂ ಕೂಡ ಪುರಾವೆಗಳು ಸಿಗ್ತಾ ಇದೆ. ಅಷ್ಟು ಸಂಘರ್ಷದ ಬಳಿಕ 1992ರಲ್ಲಿ ಆ ವಿವಾದಿತ ಕಟ್ಟಡ ನೆಲಸಮವಾದ ನಂತರದಲ್ಲೂ ಕೂಡ ಸಂಘರ್ಷ ಮುಗಿಲಿಲ್ಲ, ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ತು. ಕೋರ್ಟ್ನ ಕಟಕಟೆಯಲ್ಲಿ ರಾಮನನ್ನ ಇರಿಸಿ ಆತ ಹುಟ್ಟಿದ್ದು ಇಲ್ಲೇ, ಆತನಿಗೆ ಮಂದಿರ ಕಟ್ಟಬೇಕಾಗಿರೋದು ಇಲ್ಲೇ ಅಂತ ಹೇಳಿ ಲಕ್ಷಾಂತರ ಪುಟಗಳ ಸಾಕ್ಷ್ಯಗಳನ್ನ ಒದಗಿಸಿದ ನಂತರದಲ್ಲಿ 1992ರಿಂದ 2019ರವರೆಗೂ ಕೂಡ ನಿರಂತರ ಕಾನೂನು ಸಂಘರ್ಷ. ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರದಲ್ಲಿ ಭೂಮಿ ಪೂಜೆಯಾದ ನಂತರದಲ್ಲಿ ನಿರ್ಮಾಣವಾಗಿದೆ ಭವ್ಯವಾದ ರಾಮ ಮಂದಿರ. ಸರ್ಕಾರಗಳು ಬದಲಾಯಿತು, ನಾಯಕತ್ವ ಬದಲಾಯಿತು, ಆದ್ರೆ ಉದ್ದೇಶ अद्भुत मैं अपने जीवन में काल में कभी ऐसा आज भारत के लिए गौरव का दिवस है और ಆಗ್ತಾ ಇದೆ. ಇನ್ನು ದೊಡ್ಡ ಸೆಲೆಬ್ರಿಟಿಗಳು ಕೂಡ ಬಾಲಿವುಡ್, ಹಾಲಿವುಡ್, ಟಾಲಿವುಡ್ ಹೀಗೆ ವಿವಿಧ ಭಾಷೆಯ ಕಲಾವಿದರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿರೋದು. ಅಮಿತಾಬ್ ಬಚ್ಚನ್ ಇನ್ಫ್ಯಾಕ್ಟ್ ಕೆಲವೇ ದಿನಗಳ ಹಿಂದೆ ಸಿಕ್ಕಿದ್ದ ಸುದ್ದಿ, ಅಯೋಧ್ಯೆಯಲ್ಲಿ ಭೂಮಿಯನ್ನ ಖರೀದಿ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅಮಿತಾಬ್ ಬಚ್ಚನ್ ಅಂತ ಹೇಳಿ. ಅಮಿತಾಬ್ ಬಚ್ಚನ್ ಕೂಡ ಆಗಮಿಸಿದ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸಿದ್ರಿ. ಹಾಗೆ ತೆಲುಗಿನ ಖ್ಯಾತ ನಟ ರಾಮ್ ಚರಣ್ ಅವರು ಕೂಡ ಆಗಮಿಸಿದ್ದನ್ನ ತಾವು ಗಮನಿಸಿದ್ರಿ. ಕನ್ನಡದ ನಟರಾಗಿ ಯಶ್ ಹಾಗೆ ರಿಷಬ್ ಶೆಟ್ಟಿ ಕೂಡ ಆಗಮಿಸುವ ನಿರೀಕ್ಷೆ ಇದೆ. ಹಾಗೆ ದೇವೇಗೌಡರ ಕುಟುಂಬ, ದೇವೇಗೌಡರು ಹಾಗೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಕೂಡ ಅಯೋಧ್ಯೆಯ ರಾಮ ಮಂದಿರದ ಹೀಗೆ ಕನ್ನಡ ಚಿತ್ರೋದ್ಯಮ, ತೆಲುಗು ಚಿತ್ರೋದ್ಯಮ, ಹಿಂದಿ ಚಿತ್ರೋದ್ಯಮದ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಆಗಮಿಸಿ ತಮಗೆ ನಿಗದಿತ ಸ್ಥಳಗಳಲ್ಲಿ ಆಸೀನರಾಗ್ತಾ ಇರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರ ಆಗಮನದ ನಿರೀಕ್ಷೆ ಕೂಡ ಇದ್ದೇ ಇದೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋದು ಸ್ವಲ್ಪ ತಡವಾಗ್ತಾ ಇದೆ. 10:30ರ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಅನ್ನೋದು. ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಆಗಮಿಸುವ ನಿರೀಕ್ಷೆ ಇತ್ತು. ಅದಾದ ನಂತರದಲ್ಲಿ 10:45ಕ್ಕೆ ಅಯೋಧ್ಯೆ ಏರ್ಪೋರ್ಟ್ನಿಂದ ಹೆಲಿಪ್ಯಾಡ್ಗೆ ಬರ್ತಾರೆ. 10:55ಕ್ಕೆ ರಾಮ ಜನ್ಮಭೂಮಿಗೆ ಆಗಮಿಸ್ತಾರೆ. ಅಭಿಷೇಕ್ ಬಚ್ಚನ್, ಅಮಿತಾಬ್ ಬಚ್ಚನ್ ಇಬ್ರು ಕೂಡ ಆಗಮಿಸಿದ್ದಾರೆ. ಆ ದೃಶ್ಯಗಳು ನಿಮ್ಮ ಕ್ಯಾಮ್ರಾ, ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮೂಲಕ ನಿಮ್ಮ ಮನೆಗಳಿಗೆ ತಲುಪಿಸುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಕಳೆದ 7 ದಿನಗಳಿಂದ ಅಯೋಧ್ಯೆಯಲ್ಲಿ ಆಗ್ತಾ ಇರುವ ಸಂಪೂರ್ಣ ಅತಿಥಿಗಳ ಆಗಮನ, ಗಣ್ಯ ಅತಿಥಿಗಳ ಆಗಮನದ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಅಮಿತಾಬ್ ಬಚ್ಚನ್, ಅಭಿಷೇಕ್ ಬಚ್ಚನ್ ಅವರ ಆಗಮನ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸುವ ನಿರೀಕ್ಷೆ ಇದೆ. ಇದಕ್ಕೋಸ್ಕರ ಕಾದು ಕುಳಿತಿದ್ದಾರೆ ಅಯೋಧ್ಯೆಯ ಮಂದಿ. ಅಯೋಧ್ಯೆಗೆ ದೇಶದ ಮೂಲೆ ಮೂಲೆಯಿಂದ ಆಗಮಿಸಿರುವ ಜನ, ಅದರಲ್ಲೂ ಗಣ್ಯರು ಕೂಡ ಆಗಮಿಸಿದ್ದಾರೆ. ರಾಮ ಮಂದಿರದ ಒಂದು ಉದ್ಘಾಟನೆಯ ಸಮಾರಂಭವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಗುರುಗಳೇ ಒಂದು ವಿಚಾರವನ್ನ ತಿಳಿಸ್ತಾ ಇದೆ ನಮ್ಮ ವೀಕ್ಷಕರಿಗೆ, ಮುಂದುವರಿಸಿ. ಈ
ಒಂದೊಂದು ಅದ್ವಗಳನ್ನು ಮುಗಿತಾ ಇದ್ದಂಗೆ ಷೋಡಶೋಪಚಾರ ಮಾಡ್ತೀವಿ. ಮತ್ತು ಅಲ್ಲಿ ಕರ್ಪೂರವನ್ನು ಬೆಳಗ್ತೀವಿ. ಪ್ರಕಾವ್ಯ ಮುಷನೆ ಏ ಬಬ್ರು ಆಣೋ ದೇವೋ ದೇವೋ ನಾಂಜನೆ ಬಾಯ್ ಭಕ್ತಿ ಮಹಿವ್ರತ ಶುಚಿ ಬಂದಪ್ಪ ವಕಪ್ಪದಾವರ ಒಬ್ಬೇತಿ ರೇಬನ್ನೋ ಶ್ರೀ ರಾಮದೇವತಾಭ್ಯೋ ನಮಃ. ಕರ್ಪೂರ ದೀಪಂ ದರ್ಶಯಾಮಿ ಆಗಮಾರ್ತಂತು ದೇವಾನಾಂ ಗಮನಾರ್ಥಂತರ್ಕ್ಷಸ ಕುರ್ಯಾತ್ ಘಂಟಾರಂ ಭಕ್ತ ದೇವತಾ ಕ್ವಾಲನಾಂಚನಂ ಘಂಟಾನಾದಂ ಶ್ರಾವಯಾಮಿ. ನೈವೇದ್ಯ ಮಾಡ್ತೀವಿ. ನಾನಾ ವಿಧ ಭೋಜ್ಯಗಳನ್ನೆಲ್ಲ ನೈವೇದ್ಯ ಮಾಡ್ತೀವಿ. ನೈವೇದ್ಯಂ ಷಡ್ರಶೋಪೇತಂ ನಾನಾ ಭಕ್ಷ್ಯ ಸಮನ್ವಿತಂ ದದಿಕ್ಷೆ ಋತೋಪೇತಂ ನೈವೇದ್ಯಂ ಪ್ರತಿರುಕ್ಯತಾಂ ಶ್ರೀ ರಾಮದೇವತಾ ರಾಮದೇವತಾ ಮೂರ್ತಿಯೇ ನಮಃ. ನಾನಾ ವಿಧ ಭಕ್ಷ್ಯ ನೈವೇದ್ಯಂ ಸಮರ್ಪಯಾಮಿ. ಅನಂತರಂ ಆಚಮನೀಯಂ ಸಮರ್ಪಯಾಮಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವ ಪಶುಮಾಂ ಭವತೆ ಚಂದ್ರಮಾವಾಪಾಂ ಪುಷ್ಪಂ ಪಶುವಾಂ ಪ್ರಜಾವ ಪಶುಮಾಂ ಭವತೆ. ಓಂ ನ ಕರ್ಮಣಾ ನ ಪ್ರಜಯಾದನೆ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶೋ ಪರೇಣ ನಾಕಂ ನಿಹಿತಂ ಗುಹಾಯ ವಿಭ್ರಾಜತೆ ದ್ವಿತೀಯೋ ವಿಶಂತೆ ते ब्रह्मलोके तु परा अंतकाले परामृत परिमुच्यन्ते सर्वे दहनं विपापं परमे एषु भूतं यत्पुण्डरीकं परमद्य सदृष्टं तत्रापि दहनं गगनं विशोकस्तस्मिन् यदन्तस्तदुपासितव्यं यो वेदादो सर्वप्रोक्तो वेदान्ते च प्रतिष्ठितः तस्य प्रकृतिलीलस्य प्रसमहेश्वरः राजाधिराजाय प्रसय सायने नमो वयं वै श्रवणाय कुर्महे साम्यन् कामान् कामकामाय मुख्यं कामेश्वरो वै श्रवणो वेदात् कुबेराज वै श्रवणाय महाश्रीरामदेवताभ्यो नमः. ಅನಂತರ ಮಂತ್ರ ಪುಷ್ಪಂ ಸಮರ್ಪಯಾಮಿ. ಹೂವು ಅಕ್ಷತೆಗಳನ್ನೆಲ್ಲ ಹಾಕಿ ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೇಶ ಪ್ರಸೀದ ಪರಮೇಶ್ವರ ಸರ್ವಾರ್ಥ ಸಾಧನ ಅಪಾಯ ಸರ್ವೇಶ್ವರ್ಯ ಪ್ರದಾಯಕ ಸಮಸ್ತಾತ್ ಪ್ರತೀಕಾರ ಶ್ರೀರಾಮಚಂದ್ರಾಯ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡ್ತೀವಿ. ಪ್ರದಕ್ಷಿಣ ನಮಸ್ಕಾರ ಇಷ್ಟೊಂದೆಲ್ಲ ಆದಾಗ 16 ರೀತಿಯಾದಂಥ ಉಪಚಾರಗಳು. ಎಲ್ಲಿಂದ ನೀರನ್ನು ಪಾದ್ಯ ಅರ್ಘ್ಯ ಆಚಮನದಿಂದ ಹಿಡಿದು ಕಾಲವನ್ನು ತೊಳೆಯೋದ್ರ ಇದು ಮುಖಾಂತರ. ಈಗ ನೀವು ಯಾರಾದರೂ ಮನೆಗೆ ಅತಿಥಿಗಳು ಬಂದಾಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ ಒಂದು ಚಂಬಲ್ಲಿ ಪಾದವನ್ನು ತೊಳೆದು ಒಳಕ್ಕೆ ಕರ್ಕೊಂತ ಇದ್ರು. ಅವರು ಆಚೆಯಿಂದ ಬಂದಾಗ ಪಾದಗಳು ಶುದ್ಧಿ ಮಾಡ್ಕೊಳ್ಳೋದು. ಆಮೇಲೆ ಕೈ ತೊಳೆಯೋಕ್ಕೆ ನೀರು ಬೇರೆ ಕೊಡ್ತಾ ಇದ್ವು. ಒಂದೊಂದಕ್ಕೂ ಒಂದೊಂದು ದ್ರವ್ಯಗಳನ್ನು ಬೇರೆ ಬೇರೆ ಹಾಕಿದ್ದು. ಪಾದ್ಯನೇ ಬೇರೆ, ಅರ್ಘ್ಯನೇ ಬೇರೆ, ಆಚಮನೆ ಮುಖವನ್ನು ತೊಳೆಯೋದಕ್ಕೂ ಬೇರೆ. ಅಲ್ಲಿ ಕೆಲವು ಸುಗಂಧಯುತವಾದದ್ದನ್ನು ಹಾಕಿರ್ತಾರೆ ದ್ರವ್ಯಗಳನ್ನು. ಈ ರೀತಿ ಆದ ನಂತರ ಆ ದೇವರಿಗೂ ಕೂಡ ಮಧುಪರ್ಕವನ್ನು ಕೊಡ್ತಾರೆ. ಮಧುವಾತ ಅರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೇ ಏನ ಸಂತೋಷದೇಹೆ ಮಧುನಕ್ತ ಮುತೋಷಶೋ ಮಧುಮತ್ಪಾರ್ಥಿವಗಂ ರಜಃ ಮಧುದ್ಯೌರಸ್ತು ನ ಪಿತಾಂ ಮಧುಮಾನೋ ವನಸ್ಪತಿರ್ಮಧುಮಾಸ್ತು ಸೂರ್ಯಃ. ಮಧುಪರ್ಕ. ಈಗ ನೀವು ಅತಿಥಿಗಳು ಬಂದಾಗ ಸ್ವಾಗತ ಕೈಕಾಲು ಮುಖ ಎಲ್ಲ ತೊಳೆಸಿ ಕುಂಡ್ರಿಸ್ಕೊಂಡು ಇಟ್ಕೆ ಊಟ ಕೊಡೋದಿಲ್ಲ. ಏನಾದರೂ ಒಂದು ಕಾಫಿ ಅದು ಕೊಡ್ತಿರಲ್ಲ, ಹಿಂದೆ ಬೆಲ್ಲದ ನೀರು ಕೊಡ್ತಾಯಿದ್ರು, ಜ್ಯೂಸ್ ಕೊಡ್ತಾಯಿದ್ರಿ, ಇವೆಲ್ಲ ಇದೆಯಲ್ಲ. ದೇವ್ರಿಗೂ ಅಷ್ಟೇ ಅಲ್ಲಿ ಮಧುಪರ್ಕವನ್ನು ಕೊಡ್ತೀವಿ. ಮಧುಪರ್ಕ ಅಂದರೆ ಏನು ಅಂತಂದರೆ ಆಯಾಸವನ್ನು ಉಪಶಮನ ಮಾಡ್ಕೊಳ್ಳೋದು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಇವನ್ನೆಲ್ಲ ಹಾಕ್ತೀವಿ. ಮೊಸರಿರಲ್ಲ, ಅದ್ರೊಳಗೆ 4 ವಿಧವಾದಂಥ ಮಧುಪರ್ಕ. ನೋಡಿ ನಮ್ಮ ಸ್ಕ್ರೀನ್ ಮೇಲೆ ಈಗ ಈ ರಾಮ ಮಂದಿರದ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಆ ರಾಮ ಮಂದಿರದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಧ್ವಜಸ್ತಂಭ.